ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಏವನ್ ಯೂಟ್ಯೂಬ್ ಚಾನಲ್. ಏನ್ ಕರ್ಮ ಕಾಂಡ ಗುರು ಇವ್ರದು. ಬರ್ತಾ ಬರ್ತಾ ಕಾಂಟ್ರವರ್ಸಿ ಅನ್ನುವಂಥದ್ದು ಅತಿರೇಕ ಆಗ್ತಾ ಇದೆ ಹೊರತು ಕಡಿಮೆ ಮಾತ್ರ ಆಗ್ತಾ ಇಲ್ಲ. ಇದೇ ರೀತಿ ಆದ್ರೆ ಕನ್ನಡ ಇಂಡಸ್ಟ್ರಿಯ ಬೆಳವಣಿಗೆ ತುಂಬಾನೇ ಕಷ್ಟ ಆಗುತ್ತೆ. ಮೊದಲನೇದಾಗಿ ಪ್ರಥಮ್ ಅವರು ದರ್ಶನ್ ಅವರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದಾರೆ. ಜೊತೆಗೆ ಮಾಧ್ಯಮಗಳ ಮುಂದೆ ನಟ ದರ್ಶನ್ ಅವರನ್ನ ನಿಂದನೆ ಕೂಡ ಮಾಡಿದ್ದಾರೆ. ಜೊತೆಗೆ ರಮ್ಯ ಅವರು ಕೂಡ ದರ್ಶನ್ ಅಭಿಮಾನಿಗಳ ಮೇಲೆ ಪೊಲೀಸ್ ಕಮಿಷನರ್ಗೆ ದೂರನ್ನು ಸಹ ಕೊಟ್ಟಿದ್ದಾರೆ. ಶಿವಣ್ಣ, ಗೀತಕ್ಕ ಮತ್ತೆ ವಿನಯ್ ರಾಜ್ಕುಮಾರ್ ಮೂರಾಳು ಒಂದು ಪೋಸ್ಟ್ ಅನ್ನು ಹಾಕಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಆ ಒಂದು ಪೋಸ್ಟಿಗೆ ದೊಡ್ಡ ಮನೆಯ ಸೊಸೆ ಆದಂತ ಯುವ ರಾಜ್ಕುಮಾರ್ನ ಪತ್ನಿ ಶ್ರೀದೇವಿ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಏನೇನ್ ಆಗ್ತಾ ಇದೆ ಅಂತ ಪೂರ್ತಿ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿ ನೋಡಿ ಅಂತಾನೆ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ನಾನು ಯಾರ ಪರನೂ ಮಾತಾಡೋದಿಕ್ ಬಂದಿಲ್ಲ, ಯಾರ ವಿರೋಧನೂ ನಾನು ಮಾತಾಡೋದಿಕ್ ಬಂದಿಲ್ಲ. ಏನ್ ಬೆಳವಣಿಗೆ ಆಗ್ತಾ ಇದೆ ಆ ಬೆಳವಣಿಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ ನಾನು. ಜೊತೆಗೆ ಈ ಬೆಳವಣಿಗೆ ಸಂಬಂಧಪಟ್ಟಂತೆ ನನ್ನ ಒಂದು ಅನಿಸಿಕೆನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಮೇ ಬಿ 25ನೇ ತಾರೀಕು ಅನ್ಸುತ್ತೆ ಒಂದು ರೆಕಾರ್ಡ್ ಲೀಕ್ ಆಗುತ್ತೆ. ಜಗದೀಶ್ ಮತ್ತೆ ಪ್ರಥಮ್ ಅವರು ಮಾತಾಡಿರುವಂಥದ್ದು. ಆ ರೆಕಾರ್ಡ್ ಲೀಕ್ ಆಗ್ತಿದ್ದಾಗೆ ಮಾಧ್ಯಮಗಳೆಲ್ಲ ಒಂದು ದೊಡ್ಡ ಸುದ್ದಿ ಆಗುತ್ತೆ. ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಿದ್ದಾಗೆ ನಟ ಪ್ರಥಮ್ ಕೂಡ ಮಾಧ್ಯಮಗಳ ಹತ್ರ ಬಂದು ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಜೊತೆಗೆ ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ಕೊಡ್ತಾರೆ ಅವರು. ನಟ ಪ್ರಥಮ್ ಅವರ ಒಂದು ದೂರ ಏನಪ್ಪಾ ಅಂತಂದ್ರೆ 22ನೇ ತಾರೀಕು ಒಂದು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಅಂತ ಹೋಗಿರ್ತಾರೆ. ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು 15ರಿಂದ 20 ಜನರು ನಟ ಪ್ರಥಮ್ ಅವ್ರಿಗೆ ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳಿ ಬೆದರಿಕೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರಂತೆ. ಡ್ರ್ಯಾಗನ್ ಚಾಕುವನ್ನು ಇಟ್ಕೊಂಡು ಬೆದರಿಕೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರಂತೆ. ಈ ಕೆಲಸ ದರ್ಶನ್ ಅಭಿಮಾನಿಗಳೇ ಯಾಕೆ ಮಾಡಿದ್ರು ಅಂತ ಕೇಳೋದಾದ್ರೆ, ನಟ ಪ್ರಥಮ್ ಅವ್ರಿಗೂ ದರ್ಶನ ಅಭಿಮಾನಿಗಳಿಗೂ ಕಾಂಟ್ರವರ್ಸಿ ಅನ್ನೋಂಥದ್ದು ನಡೀತಾ ಬರ್ತಾ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಈ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ನ ನಂತರ ಪ್ರಥಮ್ ಅವರ ಒಂದಷ್ಟು ಹೇಳಿಕೆಗಳು ದರ್ಶನ್ ಅಭಿಮಾನಿಗಳನ್ನ ಕೆರಳಿಸಿದೆ. ಆದ್ದರಿಂದ ದರ್ಶನ್ ಅಭಿಮಾನಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರಥಮ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ನಾನೇನ್ ಹೇಳ್ತೀನಿ ಅಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಹೇಳಿಕೆನ ಕೊಡ್ತಾನೆ ಅಂತಂದ್ರೆ ಆ ಹೇಳಿಕೆ ಸರಿ ಇರ್ಲಿ ಅಥವಾ ತಪ್ಪಿರ್ಲಿ, ಅದು ಲೀಗಲ್ ಆಗಿ ಹೋಗ್ಬೇಕೆ ಹೊರತು ಅದು ಕೊಲೆ ಮಾಡುವ ಹಂತಕ್ಕೆ ಹೋಗ್ಬಾರ್ದು. ಯಾರೇ ಆದ್ರೂ ಸರಿ, ಅದು ದರ್ಶನ್ ಅವರ ಅಭಿಮಾನಿ ಆದ್ರೂ ಸರಿ ಅಥವಾ ಬೇರೆಯವರಾದ್ರೂ ಸರಿ, ನಾವೇ ಒಂದು ಡಿಸಿಷನ್ ತಗೊಳ್ಬಾರ್ದು. ಯಾಕಂತಂದ್ರೆ ಈಗ ನಾವೇ ಒಂದು ನಿರ್ಧಾರವನ್ನ ತಗೊಳ್ಳೋ ಆಗಿದ್ರೆ ಕಾನೂನು ಏನಿಕ್ಬೇಕು. ಆದ್ರಿಂದ ಹೇಳ್ತಾ ಇದ್ದೀನಿ, ಈ ಕೆಲಸ ಯಾರೇ ಮಾಡಿದ್ರು ಕೂಡ ಅವರಿಗೆ ಈಗ ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಆಗಿರೋದ್ರಿಂದ ಅವರಿಗೆ ಲೀಗಲ್ ಆಗಿ ಶಿಕ್ಷೆ ಆಗೇ ಆಗುತ್ತೆ. ಬಟ್ ಯಾರೇ ಆದ್ರೂ ಸಹ ಇನ್ನು ಮುಂದೆ ಈ ರೀತಿಯ ಒಂದು ಕೆಲಸಗಳನ್ನ ಮಾಡ್ಬೇಡಿ ಅಂತ ಒಂದು ಅಡ್ವೈಸ್ ಅನ್ನ ನಾವು ಮಾಡ್ಬೋದಷ್ಟೇ. ಇನ್ನು ಈ ನಟ ಪ್ರಥಮ್ ಅವ್ರದ್ದು ಕೂಡ ಅಷ್ಟೇ ತಪ್ಪಿದೆ. ಯಾಕಂತಂದ್ರೆ ಹಿರಿಯ ಕಲಾವಿದರು ಅಥವಾ ಹಿರಿಯ ನಟರು ಅನ್ನೋ ಒಂದು ಪರಿಜ್ಞಾನನೂ ಇಲ್ಲದೆ ಮಾಧ್ಯಮಗಳ ಮುಂದೆ ಬಂದು ನಟ ದರ್ಶನ್ ಅವರನ್ನ ಅವಮಾನಿಸ್ತಾ ಇದ್ದಾರೆ. ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ, ನಿಂದನೆ ಕೂಡ ಮಾಡ್ತಾ ಇದ್ದಾರೆ ನಟ ದರ್ಶನ್ ಅವರ ಮೇಲೆ. SP ಕಚೇರಿಯ ಮುಂದೆ ಉಪವಾಸವನ್ನ ಕೂತಿದ್ದಾರಂತೆ. ಅಂದ್ರೆ ನಾನು ದರ್ಶನ್ ಬರಗಂಟ್ಲು ನಾನು ಒಂದು ಹನಿ ನೀರನ್ನು ಕುಡಿಯೋದಿಲ್ಲ ಅಂತೇಳಿ ಉಪವಾಸವನ್ನ ಕೂತಿದ್ದಾರಂತೆ ಅಂತೇಳಿ ಈ ಮಾಧ್ಯಮಗಳೆಲ್ಲ ದೊಡ್ಡ ಸುದ್ದಿನೇ ಆಯಿತು. ಅದು ಒಂದು ದರ್ಶನ್ ಅವರು ಬಂದಿಲ್ಲ, ಪ್ರಥಮ್ ಅವರಿಗೆ ಬೆದರಿಕೆ ಹಾಕಿಲ್ಲ, ಅಥವಾ ದರ್ಶನ್ ಅವರು ಯಾರನ್ನ ಕಳಿಸ್ಬಿಟ್ಟು ಬೆದರಿಕೆ ಹಾಕ್ಸಿಲ್ಲ. ಯಾರೋ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿ ಆ ರೀತಿ ಕೆಲಸ ಮಾಡಿದ್ದಾರೆ ಅಂತ ಕೂಡಲೇ ದರ್ಶನ್ ಅವರೇ ಬರಬೇಕು, ದರ್ಶನ್ ಅವ್ರ ಕ್ಷಮೆ ಕೇಳಬೇಕು, ಇಲ್ಲ ದರ್ಶನ್ ಅವ್ರ ಬುದ್ಧಿ ಹೇಳ್ಬೇಕು ಅನ್ನೋದು ತಪ್ಪಾಗುತ್ತೆ. ದರ್ಶನ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವಂತ ಒಂದು ಕೆಲಸವನ್ನ ಪ್ರಥಮ್ ಅವ್ರು ಮಾಡ್ತಾ ಇದ್ದಾರೆ. ದರ್ಶನ್ ಅವರು ಒಂದು ಸೀನಿಯರ್ ಆಕ್ಟರ್ ಅನ್ನೋ ರೆಸ್ಪೆಕ್ಟ್ ಇರಬೇಕು ಕನಿಷ್ಠ. ಯಾಕಂತಂದ್ರೆ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಅವರ ಕೊಡುಗೆ ಬಹಳ ಇದೆ. ಅವರ ಪರ್ಸನಲ್ ಏನಾರ ಆಗಿರ್ಬೋದು, ಬಟ್ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಅವರ ಒಂದು ಕೊಡುಗೆ ತುಂಬಾ ಅಪಾರವಾಗಿದೆ. ಪ್ರಥಮ್ ಅವರ ಹೇಳಿಕೆಗಳನ್ನ ನಾನು ಗಮನಿಸಿದೆ, ಯಾಕೋ ಸರಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಪ್ರಥಮ್ ಅವ್ರು ಹೀಗೆ ಮಾತಾಡ್ಬೇಕು ಹಾಗೆ ಮಾತಾಡ್ಬೇಕು ಅಂತ ಹೇಳೋದಕ್ಕೆ ನಾನು ಯಾರು ಅಲ್ಲ, ಬಟ್ ನನ್ನ ಒಂದು ಅನಿಸಿಕೆನ ನಾನು ಹೇಳಿದ್ದೀನಿ ಅಷ್ಟೇ. ಇಲ್ಲಿ ನಾನು ಒಂದಷ್ಟು ನೆನ್ನೆ ವಿಡಿಯೋಗಳೆಲ್ಲ ವೈರಲ್ ಆಯ್ತು ನೋಡಿದೆ. ನಟ ದರ್ಶನ್ ಅವರು ಸಹ ದೇವರ ಮೊರೆಯನ್ನು ಹೋಗಿದ್ದಾರೆ. ಅಸ್ಸಾಂನ ಗವಾಟಿ ಕಾಮಾಕ್ಸ್ ದೇವಾಲಯದಲ್ಲಿ ನಟ ದರ್ಶನ್ ಅವ್ರು ಇರ್ತಕ್ಕಂಥ ಒಂದಷ್ಟು ವಿಡಿಯೋಗಳೆಲ್ಲ ತುಂಬಾನೇ ವೈರಲ್ ಕೂಡ ಆಗ್ತು ನೆನ್ನೆ. ಇನ್ನು ಈ ರಮ್ಯ ಅವರ ವಿಚಾರ ನೋಡೋದಾದ್ರೆ, ಈ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರಿಗೆ ಜಾಮೀನ್ ಏನ್ ಸಿಕ್ಕಿದೆ, ಆ ಜಾಮೀನನ್ನ ಪ್ರಶ್ನಿಸಿ ಬೆಂಗಳೂರಿನ ಪೊಲೀಸ್ನವರು ಅಥವಾ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿತು. ಆ ಒಂದು ಟೈಮಲ್ಲಿ ದರ್ಶನ್ ಅವರ ಅರ್ಜಿ ವಿಚಾರಣೆ ಬಂದು ಸುಪ್ರೀಂ ಕೋರ್ಟ್ನಲ್ಲಿ ಬೇಲು ರದ್ದಾಗುವ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಈ ಒಂದು ವಾತಾವರಣದ ಸಂದರ್ಭದಲ್ಲಿ ನಟಿ ರಮ್ಯಾ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಅನ್ನು ಹಾಕ್ತಾರೆ. ಏನಂದ್ರೆ, ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನ್ಯಾಯ ಸಿಗುವ ಸಮಯ ಬಂದಿದೆ ಅಂತೇಳಿ ಒಂದು ಪೋಸ್ಟ್ ಅನ್ನು ಹಾಕ್ತಾರೆ. ಸಹಜವಾಗಿ ಈ ಒಂದು ಪೋಸ್ಟ್ ದರ್ಶನ್ ಅಭಿಮಾನಿಗಳನ್ನ ಕೆರಳಿಸುತ್ತೆ. ರಮ್ಯಾ ಅವರ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡುವಂಥದ್ದು, ಟ್ರೋಲ್ ಅನ್ನ ಮಾಡುವಂಥದ್ದು, ಈ ರೀತಿಯ ಒಂದು ಕೆಲಸಗಳು ನಡೀತಾ ಇರುತ್ತೆ. ಆಗ ರಮ್ಯಾ ಅವರು ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೆ ಒಂದು ದೂರನ್ನು ಸಹ ನೀಡ್ತಾರೆ. ನನಗೆ ಒಂದು ಡೌಟ್ ಏನಪ್ಪಾ ಅಂತಂದ್ರೆ, ರೇಣುಕಾ ಸ್ವಾಮಿಗೆ
ನ್ಯಾಯ ಸಿಗ್ಬೇಕು ಅನ್ನೋ ಪರ ನಿಂತಿದ್ದಾರೋ ರಮ್ಯಾ ಅವರು ಅಥವಾ ದರ್ಶನ್ ಅವರ ವಿರುದ್ಧವಾಗಿ ನಿಂತಿದ್ದಾರೋ ರಮ್ಯಾ ಅವರು ಅನ್ನೋದು ಗೊತ್ತಿಲ್ಲ. ಯಾಕೆ ಈ ಪ್ರಶ್ನೆ ನನಗೆ ಉಟ್ಕೊಳ್ತು ಅಂತಂದ್ರೆ, ರಮ್ಯಾ ಅವರು ದರ್ಶನ್ ಅವರು ಅರೆಸ್ಟ್ ಆದ ಸಮಯದಿಂದ ಪೋಸ್ಟ್ ಅನ್ನು ಹಾಕಿದ್ದಾರೆ. ಆಗಿಂದು ಸಹ ಅವರ ಒಂದು ಪೋಸ್ಟ್ ಅನ್ನ ಅಬ್ಸರ್ವ್ ಮಾಡಿದ ನಂತರ ನನಗೆ ಈ ರೀತಿ ಒಂದು ಪ್ರಶ್ನೆ ಉಟ್ಕೊಳ್ತು. ನನಗೆ ಅಂತಲ್ಲ, ಸಹಜವಾಗಿ ಎಲ್ರಿಗೂ ಈ ರೀತಿ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗ್ಬೇಕು ಅನ್ನೋ ಪರ ಇದ್ದಾರಾ ಅಥವಾ ದರ್ಶನ್ ಅವರ ವಿರುದ್ಧವಾಗಿ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಇದೇ ಸಮಯದಲ್ಲಿ ಮಾಧ್ಯಮದವರು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ರಮ್ಯಾ ವಿರುದ್ಧ ದೂರನ್ನ ಕೊಡ್ತಾ ಇದ್ದಾರಂತೆ, ಅಂದ್ರೆ ಸೈಬರ್ ಕ್ರೈಮ್ ನ ದೂರನ್ನ ಕೊಡ್ತಾ ಇದ್ದಾರಂತೆ ಅಂತ ಹೇಳಿ ವೈರಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸುದ್ದಿನೂ ಕೂಡ ಟ್ರೆಂಡಿಂಗ್ ನಲ್ಲೇ ಇತ್ತು. ವಿಜಯಲಕ್ಷ್ಮಿ ಅವರು ಯಾವುದೇ ರೀತಿ ದೂರನ್ನು ಸುಧಾ ಕೊಟ್ಟಿಲ್ಲ, ಯಾವುದೇ ರೀತಿ ಬೆಳವಣಿಗೆನೂ ಆಗಿಲ್ಲ. ಆದರೆ ಈ ಮಾಧ್ಯಮದವರು ಮಾತ್ರ ನಟಿ ರಮ್ಯಾ ವಿರುದ್ಧ ದರ್ಶನ್ ಪತ್ನಿ ಸೈಬರ್ ಕ್ರೈಮ್ ದೂರನ್ನ ಕೊಡ್ತಿದ್ದಾರೆ ಅಂತೇಳಿ ವೈರಲ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಇನ್ನು ವಿನಯ್ ರಾಜ್ಕುಮಾರ್ ಅವರು ರಮ್ಯಾ ಅವರ ಪರ ಒಂದು ಪೋಸ್ಟ್ ಅನ್ನು ಹಾಕ್ತಾರೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಏನ್ ಪೋಸ್ಟ್ ಹಾಕ್ತಾರೆ ಅಂತಂದ್ರೆ, ಅವರು ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲುವುದು ನಮ್ಮ ಕರ್ತವ್ಯ, ಹೆಣ್ಣು ಮಕ್ಕಳನ್ನು ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗಬೇಕು ಅಂತೇಳಿ ಒಂದು ಪೋಸ್ಟ್ ಅನ್ನು ಹಾಕ್ತಾರೆ. ಈ ಪೋಸ್ಟ್ಗೆ ಯುವ ರಾಜ್ಕುಮಾರ್ ಅವರ ಪತ್ನಿ ಆದಂತ ಶ್ರೀದೇವಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ, ವಿನಯ್ ರಾಜ್ಕುಮಾರ್ ಅವರು ಹಾಕಿರ್ತಕ್ಕಂಥ ಪೋಸ್ಟ್ ಅನ್ನ ಸ್ಕ್ರೀನ್ ಶಾಟ್ ತಗೊಂಡು ಶ್ರೀದೇವಿ ಅವರು ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿ ಎಲ್ಲಿದ್ದಪ್ಪ ಅಂತೇಳಿ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಶಿವರಾಜ್ ಕುಮಾರ್ ಮತ್ತು ಗೀತಕ್ಕ ಅವರು ಒಂದು ಪೋಸ್ಟ್ ಅನ್ನು ಹಾಕ್ತಾರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಮ್ಯಾ ಪರವಾಗಿ. ಆ ಪೋಸ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ, ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ, ಯಾವ ಮಹಿಳೆಯ ವಿರುದ್ಧವೂ ಆ ರೀತಿ ಮಾತನಾಡುವುದು ಸರಿಯಲ್ಲ, ಅದನ್ನ ನಾವು ಸಹಿಸಬಾರದು ಅಂತೇಳಿ ಒಂದು ಪೋಸ್ಟ್ ಹಾಕ್ತಾರೆ. ಈ ಪೋಸ್ಟ್ಗೂ ಸಹ ಶ್ರೀದೇವಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದ್ರೆ, ಮಾಧ್ಯಮಗಳಲ್ಲಿ ಮಹಿಳೆಯನ್ನು ಅವಮಾನಿಸುವುದರ ವಿರುದ್ಧ ಮಾತನಾಡುವುದು ನೋಡುವಾಗ, ತಮ್ಮ ಕುಟುಂಬದಲ್ಲೇ ಇದೆಲ್ಲ ನಡೆಯುವಾಗ ಮಾತನಾಡದೆ ಸುಮ್ಮನೆ ಇದ್ರಲ್ಲ, ಅವಾಗ ನಿದ್ದೆ ಮಾಡ್ತಾ ಇದ್ರ ಅಂತೇಳಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಒಂದು ಪೋಸ್ಟ್ ಮುಖಾಂತರ ಶಿವರಾಜ್ ಕುಮಾರ್ ಅವ್ರಿಗೆ ತಿರುಗೇಟನ್ನ ಕೊಡ್ತಾರೆ. ಇದರಿಂದ ಒಂದ್ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಮ್ಗೆ ಎಲ್ಲರ ಮನೆ ದೋಸೆನು ತೂತು ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ಒಂದು ಕಾಂಟ್ರವರ್ಸಿ ಕನ್ನಡ ಚಿತ್ರರಂಗದ ಏಳಿಗೆಗಂತೂ ಅಲ್ಲ, ಆದಷ್ಟು ಬೇಗ ಈ ಎಲ್ಲ ವಿಷಯಗಳಿಗೆ ಒಂದು ಫುಲ್ ಸ್ಟಾಪ್ ಬೀಳಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.